ಇಲ್ಲಮ್ಮ, ನಾನು ಅವ್ರ ಮಧ್ಯ ಹೋಗಲ್ಲ. ದೇವ್ ನನಗೆ ಪ್ರಾಮಿಸ್ ಮಾಡಿದ್ದಾರೆ ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಡ್ತೀನಿ ಅಂತ. ಆಯ್ತು ಮಗಳೇ, ಅವ್ನು ಡೈವರ್ಸ್ ಕೊಡ್ತಾನೆ ಅಂದರೆ ನನಗೂ ಒಪ್ಕೇನೆ. ಆದರೆ ಅದಕ್ಕೆ ಮೊದಲು ನಾನು ಹೇಳಿದ ಮಾತು ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡು. ಏನಮ್ಮ? ಮೊದಲು ಮಾತು ಕೊಡು. ಯೋಚನೆ ಮಾಡಬೇಡ ಮಗಳೇ, ನಾನು ಹೇಳೋದು ನಿನ್ನ ಒಳ್ಳೇದಕ್ಕೆ ಅಲ್ವಾ? ಹಾಂ, ಅಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಸರಿ ಅಮ್ಮ, ನೀನೇನು ಹೇಳಿದ್ರು ಹಾಗೆ ಕೇಳ್ತೀನಿ. ನಾನು ನಿನ್ನ ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂದರೆ ನನಗೆ ನಿನ್ನ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ನಿನಗೆ ಎಷ್ಟು ಧೈರ್ಯ ಇದ್ದರೆ ಪದೇ ಪದೇ ನನ್ನ ಕಣ್ಣು ಮುಂದೆ ಕಾಣಿಸ್ಕೋತಾ ಇದೆಯಾ ನೀನು? ಅಬ್ಬಾ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ನನ್ನ ತಂಗಿ ನಾಗವಣಿ ಇದ್ದ ಹಾಗೆ, ನಾನು ಅವಳನ್ನು ಕಾಪಾಡೋ ನಾಗಿನಿ. ಮುಟ್ಟಿದ್ರೆ ಬುಸ್ ಅಂತೀನಿ. ನೋ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಇವರು ಅಖಿಲಾಂಡೇಶ್ವರಿ ಥರ ಹೈ ಪಿಚ್ಚಲ್ಲಿ ಮಾತಾಡ್ತಿದ್ದಾರೆ. ನನ್ನ ಕಣ್ಣು ಮುಂದೆ ಬರಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಯಾರಿಗೆ ಬೈತಿರ್ಬೋದು? ನೋಡು, ಈ ಏಜಿಗೆ ಅಧಿಕ ಪ್ರಸಂಗತನ ಮಾಡೋರು ಇಷ್ಟ ಆಗಲ್ಲ. ಇವತ್ತು ನಿನ್ನ ನನ್ನ ಜಾಗದಲ್ಲಿ ನೋಡಿದ ಕೂಡಲೇ ಕೊಂದಾಕ್ಬಿಡೋಣ ಅನ್ನೋಷ್ಟು ಸಿಟ್ಟು ಬಂದಿತ್ತು. ಓ, ದೇವ್ ಮನೆಗೆ ಬಂದಿದ್ನಲ್ಲ, ಅವನಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ನಂದು ನಿಂದು ವ್ಯವಹಾರ ಮುಗ್ದೋಯ್ತಲ್ಲ, ಮತ್ತೆ ಯಾಕೆ ಕಣ್ಣು ಮುಂದೆ ಬರಬೇಕು? ವ್ಯವಹಾರನಾ? ಅಂದರೆ ಏಜೆ ಅವ್ರಿಗೆ ದುಡ್ಡು ಕೊಟ್ಟಿದ್ದು ಕನ್ಫರ್ಮ್ ಆಯಿತು. ನೀನು ಎಲ್ಲೆಲ್ಲಿ ಯಾರ್ಯಾರ ಹತ್ರ ಏನೇನು ನನ್ನ ಬಗ್ಗೆ ಹೇಳಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಐ ಡೋಂಟ್ ಕೇರ್. ಓ, ಆ ದೇವ್ ನನ್ನ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಹೆವಿ ಉರಿ ಹಿಟ್ಲರ್ಗೆ. ಲುಕ್, ದಿಸ್ ಇಸ್ ಮೈ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದು ಸಲ ನಾನಿರೋ ಜಾಗದಲ್ಲಿ ನೀನು ಬರೋದಾಗಲಿ, ನನ್ನ ವ್ಯವಹಾರದ ಬಗ್ಗೆ ನೀನು ಮಾತಾಡೋದಾಗಲಿ ಗೊತ್ತಾದರೆ ಐ ಸ್ವೇರ್ ಯುವರ್ ಲೈಫ್ ಇಸ್ ಗಾನ್. ಏಜೇನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದಲ್ಲ. ಬಿ ಕೇರ್ಫುಲ್. ನಿಂತ್ಕೋ. ಅಯ್ಯೋ, ಕತ್ ಕೇಳಿಸ್ಕೊಂಡಿದ್ದು ಗೊತ್ತಾಯ್ತಾ? ಗೊತ್ತಾಗಿದ್ರೆ ನನ್ನ ಕತ್ತೆ ಚಟ್ನಿ ಪುಡಿ. ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನೀನು ಈ ಮನೆ ಸೊಸೆ, ಅದು ನಿನ್ನ ತಲೆಯಲ್ಲಿರಲಿ. ಸಾರಿ, ನೀವು ಮಾತಾಡಿದ ತಕ್ಷಣ ಭಯ ಆಗೋಯ್ತು. ಅದಕ್ಕೆ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತು ತಾನೆ? ಗೊತ್ತು. ಸ್ಟಾಪ್ ಇಟ್. 2 ನಿಮಿಷ ಕೈಕಾಲು ಅಲ್ಲಾಡಿಸ್ದೆ, ಸುಮ್ಮನೆ ನಿಂತ್ಕೋ. ಇಲ್ಲ. ನೋಡು, ಈ ಮನೆ ಸೊಸೆಯಾಗಿ ನಿನಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಿನ್ನ ಬುದ್ಧಿಗೆ ತಕ್ಕಾಗಿ ನಡ್ಕೋಬೇಡ, ಸ್ಥಾನಕ್ಕೆ ತಕ್ಕಾಗಿ ನಡ್ಕೋ, ಗೊತ್ತಾಯ್ತಾ? ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋ ಮೆಚುರಿಟಿ ಬೆಳೆಸ್ಕೋ. ಏನು ಸುಮ್ಮನೆ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು. ನೀವೇ ಹೇಳಿದ್ರಲ್ಲ, ಅಲ್ಗಾಡ್ದೆ ನಿಂತ್ಕೋ, ತಲೆ ಆಡಿಸ್ದೆ, ಹೇಗೆ ಹೂ ಅಂತ ಹೇಳೋದು? ಬಾಯಿಲ್ವಾ ನಿನಗೆ? ನಂಗೆ ಆಕ್ಷನ್ ಮಾಡಿದೆ ಡೈಲಾಗ್ ಹೇಳಕ್ ಬರೋದೇ ಇಲ್ಲ. 100 ಜನ 100 ಹೇಳಲಿ, ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ಥಿಂಕ್ ಮಾಡಿ ಡಿಸೈಡ್ ಮಾಡಬೇಕು. ದೇವ್ ನಂಗೆಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಅವ್ನ ಮಾತು ಕೇಳ್ಬೇಡ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ. ಆ ಸುಬ್ಲಕ್ಷ್ಮಿ ಸಂಸಾರದಲ್ಲಿ ಗುರುಮೂರ್ತಿ ಡವ್ವು ಶನಾಯ ಗುರುಮೂರ್ತಿ ಬ್ರೈನ್ ವಾಶ್ ಮಾಡ್ತಾಳಲ್ಲ, ಆ ಥರ ನನ್ನ ಬ್ರೈನ್ ವಾಶ್ ಮಾಡಕ್ಕೆ ಬಂದಿದ್ದಾನೆ. ಬಟ್ ನಾನು ನಂಬಿಡ್ತೀನಾ? ನನ್ನ ಪತ್ತೇದಾರಿ ಪ್ರತಿಭಾಕ್ಕಿಂತ ಒಂದು ಕೈ ಮೇಲೆ. ಇವ್ರು ಮಾತ್ರ ಸುಮ್ಮನೆ ಬಿಡಲ್ಲ. ಅರ್ಥ ಆಯ್ತಾ? ಆಯ್ತಾಯ್ತು, ಎಲ್ಲ ಅರ್ಥ ಆಯ್ತು. ನೋಡು,
ನಿನಗೆ ನನ್ನ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ, ಆದರೂ ಕೊಡ್ತೀನಿ. ಯಾಕೆ ಗೊತ್ತಾ? ಸೇಫ್ಟಿ. ಗೊತ್ತು ಗೊತ್ತು, ದೇವ್ ಮಾತು ಕೇಳಿ ಎಲ್ಲಿ ತಿರುಗಿ ಬಿದ್ದುಬಿಡ್ತೀನೋ ಅಂತ ನಿಮ್ಮ ಸೇಫ್ಟಿಗೆ ಹೇಳ್ತಿದ್ದೀರಲ್ಲ. ನನ್ನ ಸೇಫ್ಟಿಗಲ್ಲ, ನಿನ್ನ ಸೇಫ್ಟಿಗೆ. ಯಾಕೆಂದರೆ ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರೋಲ್ಲ. ಸೊ ನನಗೆ ಕೋಪ ಬರಿಸ್ಬೇಡ. ನಿನ್ನನ್ನು ನೀನು ಸೇವ್ ಮಾಡ್ಕೊ.